ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಒಂದು 5 ದಿವಸ ಆಯ್ತು. ಮೊನ್ನೆ ಚಟ್ಟೆ ಮೋಸಿಗೆ ಗುಡ್ಡಪುರ ದಾನಮ್ಮನ ಜಾತ್ರೆ ಇತ್ತು. ಹೀಗಾಗಿ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅಂದರೆ ಕಂಪ್ಯೂಟರ್ ಎಸ್ಪೆಷಲಿ ಹೇಳ್ಬೇಕಾದ್ರೆ ಕಂಪ್ಯೂಟ್ರದ್ದು ವಿಡಿಯೋನ ಅಪ್ಲೋಡ್ ಆಗಿಲ್ಲ. ಅಂದ್ರೆ ದಾನಮ್ಮನ ಜಾತ್ರೆಗೂ ಅವೆಲ್ಲ ಏನಿರ್ತಾವಲ್ಲ ಅವನ್ನ ಶಾರ್ಟ್ ವಿಡಿಯೋ ಅಂತ ಅಪ್ಲೋಡ್ ಮಾಡೀವಿ. ಬಟ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ. ಆದರೂ ಸಪೋರ್ಟ್ ಮಾಡತ್ತೀರಿ. ಅದೇ ನಿಮ್ಮ ಸಪೋರ್ಟ್ ಇಲ್ಲದೆ ನಮ್ಗೆ ಯಾವ ಕೆಲಸನೂ ಆಗೋದಿಲ್ಲ. ಸಪೋರ್ಟ್ ಮಾಡತ್ತೀರಿ, ಯಾಕಂದರೆ ಸಬ್ಸ್ಕ್ರೈಬನೂ ಆಗ್ಯಾರ. ಮಿನಿಮಮ್ ಇವತ್ತಿನ ಪ್ರಕಾರ ಹೇಳ್ಬೇಕಂದ್ರೆ 204 ಆಗಿದ್ದಂಗೆ ಅದಾವು. ಮತ್ತು ವ್ಯೂಸೂ ಭಾಳ ಆಗ್ಯಾತು. ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ. ನಾವು ಯಾವ ಒಂದು ಉದ್ದೇಶದಿಂದ ಮಾಡತ್ತಿಲ್ಲ. ಓಕೆ, ಕಂಪ್ಯೂಟರ್ದು ಅಪ್ಲೋಡ್ ಮಾಡಬೇಕು. ಸುತ್ತಮುತ್ತಲಿನ ಪ್ರದೇಶಗಳಾತ ಅವನೇನರ ಈ ವರ್ಕಿಂದ ಏನರ ವಿಶೇಷ ಇದ್ರೆ ಅವನ ಗುರುತಿಸಿ ಇದ್ರೊಳಗೆ ಯೂಟ್ಯೂಬ್ನಾಗ ಹಾಕಬೇಕಂತ ಅಂದ್ಕೊಂಡಿವಿ. ಇಷ್ಟು ಟ್ಯಾಲಿ ERP9 ಬಗ್ಗೆ ತಿಳ್ಕೊಂಡು ಸಬ್ಜೆಕ್ಟಿಗೆ ಬರೋಣ ಅಂತಕ. ಟ್ಯಾಲಿ ERP9 ಅಂದರೆ ಎಂಟರ್ಪ್ರೈಸಸ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತಂದು ಟ್ಯಾಲಿ ERP9 ನೋಡಿರಿ. ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲ್ಯಾನಿಂಗ್ ಈಗ ಹಿಂದಕ್ಕೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಏನರ ಈ ಒಂದು ಬಿಫೋರ್ ಭಾಳ ವರ್ಷದಿಂದ ಕಂಪ್ಯೂಟರ್ ಬರೋಕ್ಕಿಂತ ಮುಂಚೆಗೆ ಬರೀ ಲೆಕ್ಕಪತ್ರದಾಗ ಬರೆದಿಟ್ಬಿಡ್ತಿದ್ರೆ. ಅಂದ್ರೆ ಅವ್ರಿಗೆ ಏನು ಒಂದು ಪೇಪರ್ ಈ ಥರ ಒಂದು ಪೇಪರ್ ಇದ್ರಪ್ಪ ಅಂದ್ರೆ ಆ ಪೇಪರ್ ನಶಿಸಿ ಹೋಗ್ಬೇಕಾರೆ 1 ದಿವಸ ಸಾಕೋದಕ್ಕೆ. ಈ ಒಂದು ಪೇಪರ್ ಚೊಕ್ ಪೇಪರ್ ಇದ್ರಪ್ಪ ಅಂದ್ರೆ 4 ದಿವಸದಾಗ ಅದು ಏನಾಗುತ್ತೆ, ಒಂಥರ ಧೂಳು ಈ ಥರ ಗೊರ್ಲೆತ್ತದು ಈ ಥರ ಎಲ್ಲ ಭಾಳ ದಿವಸ ಇಟ್ರಪ್ಪ ಅಂದ್ರೆ ಆ ಥರ ಆಗುತ್ತೆ. ಅದೇ ನಾವು ಕಂಪ್ಯೂಟರ್ನಾಗ ಈ ಥರ ಒಂದು ಕಂಪ್ಯೂಟರ್ನಾಗ ವರ್ಕ್ ಇದ್ರಪ್ಪ ಅಂದರೆ ನಾವು ಯಾವಾಗ ಬೇಕಾದಾಗ ಪ್ರಿಂಟ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಕೌಂಟ್ ಮೇಂಟೈನ್ ಮಾಡೋಕೆ ಟ್ಯಾಲಿನ ಯೂಸ್ ಮಾಡ್ತೀವಿ. ಟ್ಯಾಲಿಯಲ್ಲಿ ಏನು ಬರ್ತಾವೆ? ಬಿಸ್ನೆಸ್ ಫಸ್ಟು, ವ್ಯವಹಾರ ಜ್ಞಾನ ಅಂತಂದು. ಹಂಗಾರೆ ಅದ್ರೊಳಗೆ ಬಿಸ್ನೆಸ್ನ ಪ್ರಕಾರ ಎಷ್ಟು? ಪ್ರಥಮ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತಂದು. ಅಂದರೆ ಸರ್ವಿಸ್ ಆರ್ಗನೈಜೇಷನ್, ಟ್ರೇಡಿಂಗ್ ಆರ್ಗನೈಜೇಷನ್, ಮ್ಯಾನುಫ್ಯಾಕ್ಚರ್ ಆರ್ಗನೈಜೇಷನ್ ಅಂತಂದು. ಹಂಗಾರೆ ಸರ್ವಿಸ್ ಅಂದ್ರೇನು ತಿಳ್ಕೊಳ್ಳೋಣ. ಸೇವೆ, ಸರ್ವಿಸ್ ಅಂದ್ರೇನು? ಸೇವೆ ಅಂತ ಅರ್ಥ. ಹೆಂಗೆ ನೋಡ್ಕೊ ಇಲ್ಲಿ. ಸೇವಾ ಸಂಸ್ಥೆ, ಸೇವೆ ಕೆಲಸಗಳು ಅಂದ್ರೆ ನಾವು ಈ ಒಂದು ಬಿಸ್ನೆಸ್ ಸರ್ವಿಸ್ನಾಗ ಏನು ಬರೋರು ಇರ್ತಾರಲ್ಲ, ಆ ಬಿಸ್ನೆಸ್ನಾಗ ಬರುವವರು ಅವರು ಸೇವೆ ಮಾಡಿಕೊಡ್ತಾರೆ. ಬಟ್ ಫ್ರೀ ಇಲ್ಲ, ಶುಲ್ಕ ಅಂದರೆ ದುಡ್ಡು. ಈಗ ಉದಾಹರಣೆ ತೊಗೋಬೇಕಂದ್ರೆ ಡಾಕ್ಟ್ರ್ ಕಡೆ ಹೋಗ್ತೀವಿ ನಾವು, ಅವ್ರು ನಮ್ಗೆ ಕನ್ಸಲ್ಟೆನ್ಸಿ ಫೀ ಅಂತ ಇಸ್ಕೋತಾರೆ. ಅವ್ರು ನಮ್ಮ ಸ್ಟೆಥೋಸ್ಕೋಪ್ ಇಟ್ಕೊಂಡು ಚೆಕ್ ಮಾಡ್ತಾರೆ. ಅದಕ್ಕೆ ಏನಂದ ಒಂದು ಸಮಸ್ಯೆ ನಮ್ಗೆ ಏನಾಗಿರ್ತದೆ ಅದಕ್ಕೆ ಪರಿಹಾರನ ಒಂದು ಔಷಧಿ ಗುಳಿಗೆ ಅಂತ ಏನರ ಕೊಟ್ಟಾರ, ಅದಕ್ಕೆ ಅವರು ಫ್ರೀ ಕೊಡೋಂಗಿಲ್ಲ ನಮ್ಗೆ. ಅಂದ್ರೆ ಡಾಕ್ಟ್ರುಗಳು ಏನು ಬರ್ತಾರೆ ಇದ್ರಾಗ ಸರ್ವಿಸ್ ಸೇವಾ ಸಂಸ್ಥೆ ಅನ್ನೋಂಥ ಆಪ್ಷನ್ನಾಗ ಬರ್ತಾರೆ. ಲಾಯರ್, ಬ್ಯೂಟಿ ಪಾರ್ಲರ್, ಕಟ್ಟಿಂಗ್ ಶಾಪ್ನವರು, ಟೀಚರ್ಸ್, ಕಂಪ್ಯೂಟ್ರದ್ದು ಅಂದ್ರೆ ಇದೇನು ಒಟ್ಟು. ಮತ್ತು ಆಮೇಲೆ ಹೋಟೆಲ್ಗಳು, 5 ಸ್ಟಾರ್ ಹೋಟೆಲಾಗ, ಬಿಗ್ ಹೋಟೆಲ್, ಸ್ಮಾಲ್ ಹೋಟೆಲ್, ಆಲ್ ಹೋಟೆಲ್ಸ್ಗಳೆಲ್ಲ. ಹಂಗಾರೆ ಒಂದು 45% ಜನ ಈ ಸರ್ವಿಸ್ನಾಗ ಬಂದುಬಿಟ್ರೆ, ಸರ್ವಿಸ್ನಾಗ ಅಂದರೆ ಸೇವಾ ಸಂಸ್ಥೆಯೊಳಗೆ ಬಂದುಬಿಟ್ರೆ. ಇನ್ನು ಸೆಕೆಂಡ್ ಒನ್ ಟ್ರೇಡಿಂಗ್ ಅಂತ ಬರ್ತೈತಿ. ಟ್ರೇಡಿಂಗ್ ವ್ಯಾಪಾರ ಸಂಸ್ಥೆ ಅಂತ ಅರ್ಥ. ಅಂದ್ರೇನು ಇದರ ಅರ್ಥ? ಟ್ರೇಡಿಂಗ್ ಕಡಿಮೆ ಬೆಲೆಗೆ ವಸ್ತು ತರೋದು, ಅದನ್ನು ಜಾಸ್ತಿ ಇಟ್ಟು ಮಾರೋದು. ತರೋದೇನೋ ಕಡಿಮೆ ಬೆಲೆಗೆ ತರೋದು, ಅದನ್ನೊಂದು ಸ್ವಲ್ಪ ಒಂಚೂರು ಜಾಸ್ತಿ ಇಟ್ಟು ಮಾರೋದು ಅಂತ ಅರ್ಥ. ಹೆಂಗೆ? ಈ ಕಿರಾಣಿ ಅಂಗಡಿ ಐತಿ, ಕಿರಾಣಿ ಅಂಗಡಿನೇ ತೊಗೋರಿ. ಅವ್ರಿಗೊಂದಿಷ್ಟು ರೇಟ್ ಹಿಂಗೆ ಪರ್ಚೇಸ್ ಮಾಡೋತ್ನಾಗ ಹೋಲ್ಸೇಲ್ನಂಗೆ ಖರೀದಿ ಮಾಡಿಬಿಡ್ತಾರೆ. ಬಟ್ಟೆ ಅಂಗಡಿಯವ್ರು ಆಯ್ತು, ಎಲ್ಲ ಥರದ ಬಟ್ಟೆ ಅಂಗಡಿ, ಆ ಥರದ್ದು ಈ ಥರದ ಇರೋಂಗಿಲ್ಲ. ಎಲ್ಲ ಥರದ ಸಿರಿಧಾನ್ಯ, ದವಸ ಧಾನ್ಯಗಳ ಅಂಗಡಿಯವರು, ಅಡತಿ ಅಂಗಡಿಯವರು, ಸ್ಟೇಷ್ನರಿ ಅಂಗಡಿ, ಬಳಿ ಅಂಗಡಿ, ಇನ್ನೂ ಹಲವಾರು. ಒಟ್ಟಾಗಿ ಹೇಳ್ಬೇಕಪ್ಪ ಅಂದರೆ ವ್ಯಾಪಾರ ಸಂಸ್ಥೆ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಕಡಿಮೆ ಬೆಲೆಗೆ ವಸ್ತುವನ್ನು ತರೋದು, ಅದನ್ನು ಜಾಸ್ತಿ ಇಟ್ಟು ಮಾರೋದಕ್ಕೆ ಏನಂತ ಹೇಳ್ತೀವಿ ನಾವು? ಟ್ರೇಡಿಂಗ್ ಅಂತ ಹೇಳ್ತೀವಿ. ಓಕೆ, ಮ್ಯಾನುಫ್ಯಾಕ್ಚರ್ ಉತ್ಪಾದನಾ ಸಂಸ್ಥೆ ಅಂದರೆ ನಾವು ಹೊಸದಾಗಿ ಉತ್ಪಾದನೆ ಮಾಡೋದು ಅಂತ ಅರ್ಥ. ಇಲ್ಲಿ ಏನಾಗುತ್ತಪ್ಪ, ಎಲ್ಲ ಥರದ ಒಂದು ಕಚ್ಚಾ ವಸ್ತುಗಳಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವಂತ ಕೇರೂರಿನೊಳಗೆ ಅಂಥ ಒಂದು ಇಲ್ಲೇ ದೊಡ್ಡ ದೊಡ್ಡ ಸಂಸ್ಥೆಗಳಾಗಿರಲಿ ಅಂಥ ಪರಿ ಇಲ್ಲ. ಅಂದರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಾಗಿ ಮತ್ತು ನಿಯರ್ ನಾವು ಕೊಳಗೇರಿ ಈ ಥರ ಎಲ್ಲ ಬಾಗಲಕೋಟೆ ಅಂತ ಅಲ್ಲಷ್ಟು ನಾವು ನೋಡ್ತೀವಿ. ನಮ್ಮ ಕೆರೂರು ಅಂಥ ಪರಿ ಇದ್ದದಿಲ್ಲ. ಇಂಥ ಕಡೆ ಬರೋದು, ಇಂಥ ಕಡೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ನಮ್ಮ ಕಡೆ ಮೋಡ್ಕ ಅಂದರೆ ವಸ್ತುಗಳು ಅಂದರೆ ಪ್ಲಾಸ್ಟಿಕ್ಕು ಇಂಥವೇನು ಇಸ್ಕೊಳಕ್ಕೆ ಬಂದಿರ್ತಾರೆ. ಅವ್ರು ನಮ್ಗೆ ಕಡಿಮೆ ಬೆಲೆಗೆ ದುಡ್ಡು ಅದನ್ನು ಮೋಡ್ಕ ನಾವು ಮುರಿದ ತಕ್ಷಣ ಮತ್ತು ಎಸ್ತು ಬಿಡ್ತೀವಿ. ಅದನ್ನು ಎಸ್ತಿದ್ದಿನ ವಸ್ತುಗಳನ್ನ ತೊಗೊಂಡು ಹೋಗ್ತಾರೆ. ಅದನ್ನು ಒಂದಿಷ್ಟು ರೀಪ್ರೊಡ್ಯೂಸ್ ಅಂದ್ರೇನು? ರೀಪ್ರೊಡಕ್ಟ್ ಮಾಡ್ತಾರೆ ಮತ್ತೊಪ್ಪಸನ. ಅದಕ್ಕೆ ರಾಸಾಯನಿಕ ವಸ್ತುಗಳನ್ನ ಬಳಸಿ
ಇದಕ್ಕೆ ಉತ್ಪಾದನೆ ಮಾಡಿ ಮತ್ತು ತಂದು ಯಾರಿಗೆ ನಮ್ಮ ಜನರಿಗೇನೆ ಮಾರ್ತಾರೆ. ಅದಕ್ಕೇನೆ ಅಂತ ಹೇಳ್ತೀವಿ ನಾವು ಮ್ಯಾನುಫ್ಯಾಕ್ಚರ್, ಉತ್ಪಾದನೆ ಸಂಸ್ಥೆ. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನು ಮಾಡೋದು, ಪಕ್ಕ ವಸ್ತುಗಳಿಗೆ ಮಾಡೋದು. ಓಕೆ, ಅಂಥ ಕಡೆ ನೋಡ್ರಿ ಬಿಸ್ನೆಸ್. ಡಾಕ್ಟ್ರುಗಳು ಬಂದರೆ ಅದು ಕಂಪ್ಯೂಟರ್ದ ವರ್ಕ್, ಹಂಗಾರೆ ಸರ್ವೀಸ್ ನೆಕ್ಸ್ಟ್ ಬರೋದು. ಅದು ಮತ್ತಿದು ಚೇಂಜ್ ಟ್ರೇಡಿಂಗ್. ಓಕೆ, ಬ್ಯೂಟಿ ಪಾರ್ಲರ್, ಸರ್ವೀಸ್ ಅಂದರೆ ನೀವು ಅನ್ಕೋಬೇಕು ಇದನ್ನು ಬಂಗಾರದ ಅಂಗಡಿ, ಇದು ನೀವು ಅನ್ಕೊಳತ್ತಿರಲ್ಲ ಟ್ರೇಡಿಂಗ್. ಓಕೆ, ಟ್ರೇಡಿಂಗ್. ಈ ಥರ ಬೈ ಆ್ಯಂಡ್ ಸೆಲ್ ಅಂದರೆ ಸೇಲ್ ಅಂದರೆ ಮಾರೋದು, ಬೈ ಅಂದರೆ ಕೊಂಡ್ಕೊಳ್ಳೋದು. ಓಕೆ, ಈ ಥರ ಇನ್ನೂ ಹಲವಾರುಗಳನ್ನ ಬರ್ತಾವೆ. ನೆಕ್ಸ್ಟು ಟೈಪ್ಸ್ ಆಫ್ ಗ್ರೂಪ್ಸ್. ನಾವು ದಿನನಿತ್ಯ ಜೀವನದೊಳಗೆ ಗ್ರೂಪ್ಸ್ಗಳನ್ನ ಭಾಳ ಮೇಂಟೈನ್ ಮಾಡ್ತೀವಿ. ಗ್ರೂಪ್ಸ್ಗಳನ್ನ ಅಂದರೆ ಫಾರ್ ಎಕ್ಸಾಂಪಲ್ ಕಾಸ್ಟ್ ವೈಸ್ ಬಂದ್ರಂದ್ರೆ ಯಾವುದು ಹಿಂದೂ, ಸಿಖ್ರು, ಬಣಜಿಗರು, ಅಲ್ಪಸಂಖ್ಯಾತರು, ಈ ಥರ ಡಿವೈಡ್ ಮಾಡ್ತೀವಲ್ಲ, ಗ್ರೂಪ್ಸ್ಗಳನ್ನ ಭಾಳ ನೋಡ್ತೀವಿ. ಅದೇ ಥರ ನಾವು ತಿನ್ನುವಂಥ ವಸ್ತುಗಳು ಖಾರ ಬೇರೆ, ಸಿಹಿ ಬೇರೆ, ಮತ್ತು ಅದರ ವೆಜ್ ಬೇರೆ, ನಾನ್ ವೆಜ್ ಬೇರೆ. ಓಕೆ, ಆ ಥರ ಒಂದು ದಿನನಿತ್ಯ ಜೀವನದಾಗ ನಾವು ಡೇ ಬೈ ಡೇ ಇದನ್ನು ನೋಡಾತಿದ್ದೆ ಅಂದರೆ ಟೈಪ್ಸ್ ಆಫ್ ಗ್ರೂಪ್ಸ್ನಾಗೂ ಬಾಳ್ತಾವೆ ಟ್ಯಾಲಿ ಒಳಗೆ. ಓಕೆ, ಫಿಕ್ಸ್ಡ್ ಅಸೆಟ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಡಿಪಾಸಿಟ್ ಅಸೆಟ್, ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ ಅಂತ ಬರುತ್ತೆ. ಇವೇನೇನಪ್ಪ ಅಂತ ನೋಡ್ಕೊಂಡು ಫಿಕ್ಸ್ಡ್ ಸ್ಥಿರವಾಗಿ ನಿಲ್ಲೋದು ಅಂತ ಅರ್ಥ. ಹಂಗಾರೆ ಉದಾಹರಣೆ ನೋಡೋದು, ಇದರೊಳಗೆ ವಸ್ತುಗಳನ್ನ ಕೊಂಡ್ಕೋತೀವಿ, ವಸ್ತುಗಳು ಶಾಶ್ವತವಾಗಿ ನಮ್ಮ ಕಡೆ ಇರ್ತಾವೆ. ಇದಕ್ಕೆ ದುಡ್ಡು ಕೊಡ್ತೀವಿ, ವಸ್ತು ಬರುತ್ತೆ. ಎರಡು ಮುಖ ಇರ್ತಾವೆ ಇದಕ್ಕೆ. ದುಡ್ಡು ಕೊಡ್ತೀವಿ ಒಂದು ಮುಖ, ವಸ್ತು ನಮ್ಮ ಜೊತೆಗೆ ಉಳ್ಕೋತೈತಿ ಅನ್ನೋದು ಎರಡನೇ ಮುಖ. ಓಕೆ, ವೆಹಿಕಲ್ ಆಗ್ಬೋದು, ಆಲ್ ವೆಹಿಕಲ್, ಚೇರು, ಫ್ಯಾನು, ಕಂಪ್ಯೂಟ್ರು, ಓಕೆ, ಫ್ಯಾಕ್ಟ್ರಿ, ಆಲ್ ಫರ್ನಿಚರ್ಸು. ಈ ಥರ ಫಿಕ್ಸ್ ಅಸೆಟ್ನಾಗ ಭಾಳ ತೋರ್ಸಾತೀವಿ. ಲಕ್ಷ ಕೊಟ್ಕೊಂತ ಫೋಕಸ್ ಮಾಡಿರಿ. ಸೆಲ್ ಫೋನ್, ಬಿಲ್ಡಿಂಗ್, ಈ ಥರ. ನೆಕ್ಸ್ಟ್ ಬರೋದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇದ್ರ ಮುಖ ಸ್ವಲ್ಪ ಚೇಂಜ್ ಇರುತ್ತೆ. ದುಡ್ಡು ಕೊಡ್ತೀವಿ, ವಸ್ತು ಏನೇ ಬರುತ್ತೆ, ಬಂದಂಥ ವಸ್ತು ನಮ್ಮ ಜೊತೆಗೆ ಉಳ್ಕೊಳ್ಳೋಂಗಿಲ್ಲ. ಅಂದ್ರೇನು, ಪ್ರತ್ಯಕ್ಷವನ್ನು ಪರೋಕ್ಷವಾಗಿ ಖರ್ಚಾಗ್ಬಿಡುತ್ತೆ. ಈ ಬಿಲ್ ಜೀವಿತಾವಧಿಯೊಳಗೆ ಎಷ್ಟು ಸಲ ಬರುತ್ತೆ? ಈ ಬಿಲ್ ಒಂದೇ ಸಲ ಬಂದುಬಿಟ್ಟು ಮುಗಿದೋಗ್ತಾ, ತಿಂಗಳ ಈ ಬಿಲ್ ಬರೀತಾರೆ ಅವರು. ಹೌದಾ? ಓಕೆ, ಫೋನ್ ಬಿಲ್ ರಿಸಿಪ್ಟ್ ಹಿಂಗಿರುತ್ತೆ. ಯಾಕಂದ್ರೆ ನಮ್ಮ ಕಡೆ ಯಾವುದು ಮೊಬೈಲ್ನಾಗ ಅದು ಎಲ್ಲರ ಮನೆಯೊಳಗೆ ಈಗ ಫೋನ್ ಅಂದರೆ ಎಲ್ಲ ಸೆಲ್ ಫೋನ್ ಇರ್ತಾವೆ. ಈ ಥರ ರಿಸಿಪ್ಟ್ ಬರೋದು ಓನ್ಲಿ ಲ್ಯಾಂಡ್ಲೈನಿಗೆ ಮಾತ್ರ ಬರುತ್ತೆ, ನೆನಪಿರಲಿ. ಓಕೆ, ಇನ್ನು ಮುಂದೆ ವಾಟರ್ ಬಿಲ್ ಅಂತೂ ಪ್ರತ್ಯೇಕವಾಗಿ ಬರೋಕ್ಕೆ ಶುರು ಆಗೈತಿ. ಓಕೆ, ಇವು ಜೀವಿತ ನಾವು ಪದೇ ತೊಗೋತಾನೆ ಇರ್ತೀವಿ. ಸೀಸರ್ ಅಂದರೆ ಕತ್ರಿ ನೋಡಿರಿ. ಆಲ್ ಪೆನ್ಸು, ಫೈಲ್ ಎಷ್ಟು ಸಲ ತೊಗೋತೀರಿ? ಜೀವಿತ ನಮ್ಗೆ ಒಂದು ಕಂಪ್ನಿ ನಡೆಸ್ಬೇಕಂದ್ರೆ ಫೈಲ್ಗಳು ಸಾಕಷ್ಟು ಬೇಕಾಗ್ತಾವೆ. ಓಕೆ, ಯೂಸ್ ಆ್ಯಂಡ್ ಥ್ರೋ ಅನ್ನಂಗಿಲ್ಲ. ಅವಕ್ಕೆ ಯೂಸ್ ಮಾಡೋದು, ಪಕ್ಕಕ್ಕೆ ಇಡೋದು, ಮತ್ತು ಇನ್ನೊಂದು ತರೋದು. ಓಕೆ, ಪೆನ್ಗಳು ನಂಗೆ ಪೆನ್ ಅಂತೂ ಈಗಂತೂ ರಿಪಿಲ್ ಅಂತ ಹಿಂದಕ್ಕೆ ಬರ್ತಿದ್ವಿ, ಈಗಂತೂ ರಿಪಿಲ್ ಕೂಡ ಬರೋಂಗಿಲ್ಲ. ಈಗ ಬರೀ ಯೂಸ್ ಆ್ಯಂಡ್ ಥ್ರೋ ಪೆನ್. ಓಕೆ, ಇವೆಲ್ಲ ನೋಡಿರಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಈ ಥರ ಖರ್ಚು. ಕಂಪನಿ ಮಾಲಕ ಈ ಕಂಪ್ನಿ ನಡೆಸುವಂಥ ಮಾಲಕ ಅವ ಲಾಸ್ನಾಗ ಇರಲಿ, ಮತ್ತು ಆಮೇಲೆ ಪ್ರಾಫಿಟ್ದಾಗಾರ ಇರಲಿ, ಅವ ತಿಂಗಳ ಒಂದು ಕಸ್ಟಮರಿಗೆ ಅಂದರೆ ಇವರಿಗೆ ತಪ್ಪು ತಿಳ್ಕೊಬೇಡ್ರಿ, ಲೇಬರ್ಸ್ಗಳಿಗೆ ಅವ್ನ ಕೈ ಕೆಳಗೆ ಮಾಡುವಂಥ ಕೆಲಸಗಳಿಗೆ ಅವ ಸ್ಯಾಲ್ರಿ ಕೊಡಲೇಬೇಕು, ಅದು ಅವನ ಕರ್ತವ್ಯ. ಓಕೆ, ಬಿಲ್ಡಿಂಗ್, ಇದಕ್ಕೂ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಬಾಡಿಗೆ ಅಂತ. ಎಕ್ಸ್ಪೆನ್ಸಸ್ ಅಂದರೆ ಖರ್ಚು ಬರೀ ತಿಂಗಳ ಖರ್ಚು ಇರೋದು ಇದ್ರದ್ದು. ಓಕೆ, ನೆಕ್ಸ್ಟು ಡಿಪಾಸಿಟ್ ಅಸೆಟ್ ಠೇವಣಿ ಇಡೋದು ಅಂತ ಅರ್ಥ. ಅಸೆಟ್ ಅಂದರೆ ಆಸ್ತಿ. ಇದರ ಎಕ್ಸಾಂಪಲ್ಸ್ ಬರಬೇಕಂದ್ರೆ ಬ್ಯಾಂಕ್ನಾಗ ಇಡುವಂಥ ಡಿಪಾಸಿಟ್ ಅಂದರೆ ಅಕೌಂಟ್ ಮಾಡೋಕ್ಕಿಂತ ಮುಂಚೆಗೆ ಬ್ಯಾಂಕ್ನಾಗ ಅಮೌಂಟ್ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಕೌಂಟ್ ಓಪನ್ ಮಾಡಿದ ಮೇಲೆ ಬ್ಯಾಂಕ್ನಾಗ ಇಟ್ಕೋತಾರೆ. ನೆಕ್ಸ್ಟು ಇದು ಸೆಕ್ಯೂರಿಟಿ ಡಿಪಾಸಿಟ್ ಅಂದರೆ ಒಬ್ಬರ ಕೈಯಿಂದ ನಾವು ಫ್ರೆಂಡ್ಸ್ ಹತ್ತಿ ಇರ್ತೀವಿ, ನಮ್ಮ ಕಡೆ ಏನಾದರೂ ದುಡ್ಡು ಇರುತ್ತೆ, ನಮ್ಮ ಕಾಸಾ ಫ್ರೆಂಡ್ಸ್ಗೆ ಏನರ ಅದು ಅಮೌಂಟ್ ಏನರ ನಾವು ಫ್ರೆಂಡ್ ಕಡೆ ಕೊಡಬೇಕಾದ್ರೆ ಅಗದಿ ಅವ್ರು ಹೆಂಗಿರ್ತಾರಂತ ನೋಡಿ ಕೊಟ್ಟು, ಅದು ಸೆಕ್ಯೂರಿಟಿ. ಅವ್ರು ಚಲೋತೆ ನೋಡ್ಕೊಂಡ್ರೆ ಅದು ಅವ್ರು ಕೊಡ್ಬೇಕು ದುಡ್ಡು. ಇಲ್ಲಿಕಂದ್ರೆ ನಡೀತೈತಿ, ಕೊಡಕ್ಕೆ ಹೋಗ್ಬೇಡ್ರಿ, ಅದು ಸೆಕ್ಯೂರಿಟಿ. ಬಿಲ್ಡಿಂಗ್ ಡಿಪಾಸಿಟ್ ಅಂತ ರೆಂಟ್ ಕಟ್ಟೋಕ್ಕಿಂತ ಮುಂಚೆಕನೇ ಇಸ್ಕೊಳ್ಳೋಂಥ ಬಿಲ್ಡಿಂಗ್ ಡಿಪಾಸಿಟ್. ನೆಕ್ಸ್ಟು ಈ ಥರ ಎಲ್ಲ ಉದಾಹರಣೆಗಳು ಸಾಕಷ್ಟು ಅದಾವೆ. ಕರೆಂಟ್ ಅಸೆಟ್ ಚಾಲ್ತಿಯಲ್ಲಿರುವ ಆಸ್ತಿ. ಕರೆಂಟ್ ಅಸೆಟ್ನ LIC, ಜೀವ ವಿಮಾ ನಿಗಮ ಆಗಿರ್ಬೋದು. ಇದರೊಳಗೆ ಇನ್ನೂ ನೋಡಿರಿ, ಜೀವಿತಾವಧಿಯೊಳಗೆ ಜೀವನವಿರುವ ತನಕ, ಜೀವನ ಮುಗಿದ ಬಳಿಕ ಅಂತಂದ. ಇವೇನರ ಹೆಡ್ ಆಫ್ ಫ್ಯಾಮಿಲಿ ಮೆಂಬರ್ ಏನಾದರೂ LIC ಪಾಲಿಸಿ ಮಾಡಿಸಿದ್ರೆ ಅವ ಇರೋ ತನಕನ ಅದಿದ್ದರೂ ಅವರ ಫಂಡ್ ಅದು ಬಂದು ತಲುಪ್ತೈತಿ. ಅಷ್ಟು ಅದು ವರ್ಷಕ್ಕೆ ಕಟ್ಕೊತ ಹೋದ್ರೆ ಅಕಸ್ಮಾತ್ ಅವೇನರ ಜೀವಿತದೊಳಗನ ಅಕಾಲಿಕ ಅಂದ್ರೆ ನಡ್ಬೇಕು ಏನರ ಅವ ಎಕ್ಸ್ಪೈರ್ಡ್ ಆದರೆ
ಅವ್ರ ಕುಟುಂಬಕ್ಕೆ ಅದು ಫಂಡ್ ಬರುತ್ತೆ. ಓಕೆ, ಇವೆಲ್ಲ LIC ಅಂದ್ರೆ ಕರೆಂಟ್ ಅಸೆಟ್ನಾಗ ಬರುತ್ತೆ. ವಿಜಯವಾಣಿ ಪತ್ರಿಕೆ ಆಗಿರ್ಬೋದು. ಆಮೇಲೆ ಈ ಥರ ಈ ಪತ್ರಿಕೆ ಏನೈತಲ್ಲಪ್ಪ, ಈ ತಿಂಗಳು ನಾವು ದಿನ 5 ರೂಪಾಯಿ 7 ರೂಪಾಯಿ ಕೊಟ್ಟು ತೊಗೊಳ್ದೇನು ಅಂತಂದ್ರೆ ಒಂದು ಇದು ಬಂದಿರ್ತೈತಿ. ಅಂದ್ರೆ ತಿಂಗಳದ್ದು ಏನರ ಇದ್ರಪ್ಪ ಅಂದ್ರೆ ಅದಕ್ಕೊಂದು ಏನರ ಅವರು ವರ್ಷಕ್ಕನ ಒಮ್ಮಗಲೇ ಕಟ್ಟಿಸ್ಕೊತಿರ್ತಾರೆ. ಆ ಪತ್ರಿಕೆ ಕಟ್ಟಿಸ್ಕೋಬೇಕಪ್ಪ ಅಂತಂದ್ರೆ ಅವರು ಅಮೌಂಟ್ ಕಟ್ಟಿಸ್ಕೋಬೇಕಂದ್ರೆ ಒಂದು 800 700 ಇಲ್ಲಾಂದ್ರೆ ಒಂದು ಸಲ ಅದಕ್ಕೊಂದು ಇಂತಿಷ್ಟು ಅಂತ ಅಮೌಂಟ್ ಇರುತ್ತೆ. ಆ ಅಮೌಂಟ್ ಕಟ್ಬಿಟ್ರೆ ದಿನ ನಮ್ಗೆ ಏನು ಮಾಡ್ತಾರೆ ಅವರು ಪೇಪರ್ ಹಾಕ್ತಾರೆ. ಅವ್ರು ಏನರ ಪೇಪರ್ ಒಂದು 6 ತಿಂಗಳ ಹಾಕಿ ಇನ್ನೊಂದು ದಿವ್ಸ ಬಿಟ್ರಂದ್ರೆ ಅವ್ರದ್ದು ಕಡೆ ಇರುವಂಥ ದುಡ್ಡು ಕರೆಂಟ್ ಅಸೆಟ್, ಚಾಲ್ತಿಲರ ಹಣ. ಅಕಸ್ಮಾತ್ ಈ ಥರ ಸ್ಮ್ಯಾಶ್ ಆಗಿಬಿಟ್ರಂದ್ರೆ, ಈ ಥರ ಆಕ್ಸಿಡೆಂಟ್ ಏನಾದ್ರೆ ವೆಹಿಕಲ್ಸಿಗೂ ಪಾಲಿಸಿ ಮಾಡಿಸಿದ್ರೆ ಅದರದ್ದು ಅಮೌಂಟು ಬಂದಿರ್ತೈತಿ. ಮತ್ತು ಉಳಿದಂಥ ಏನು ಮಾಲಕಂದು ಹೆಸರಿದ್ರೆ ಅವ್ನ ಕಡೆಯಿಂದ ಬರುತ್ತೆ ಅಮೌಂಟು. ಮತ್ತು ಸೈಕಲಿಗೆ ಮಾಡ್ಸಕ್ಕೆ ಹೋಗಿರಿ ಎಲ್ಲರ, ಮತ್ತು 2 ವೀಲರ್ ಅಂತಂದ್ರೆ ಬೈಕು ಇಂಥವಕ್ಕಷ್ಟ LIC ಪಾಲಿಸಿ ಮಾಡಿಸೋದು. ಸೈಕಲಿಗೆ ಬರೋಂಗಿಲ್ಲ, ಮತ್ತು ನಗಬೇಡ್ರಿ ಸೈಕಲ್ ಅಂದ ತಕ್ಷಣ. ಸೇವ್ ಮನಿ, ನಾವು ಕೂಡಿಟ್ಟಂಥ ಹಣ ಇದನ್ನು ಸ್ವಲ್ಪ ಕೂಡಿಟ್ಟಿರ್ತೀವಲ್ಲ, ಅದು ಹಣ ಕೂಡ ಅದು ಕರೆಂಟ್ ಅಸೆಟ್. ಲಾಸ್ಟ್ ಒನ್ ಕರೆಂಟ್ ಲಯಬಿಲಿಟಿ ಎಕ್ಸಾಂಪಲ್ಸ್. ಲಯಬಿಲಿಟಿ ಅಂದರೆ ಈಗ ನಾವೊಂದು ಕಂಪ್ನಿ ಒಳಗೆ ಒಂದು ಇದನ್ನು ಮಾಡ್ತಿರ್ತೀವಿ, ವರ್ಕ್ ಮಾಡ್ತಿರ್ತೀವಿ. ಯಾವುದಪ್ಪ ಅಂದ್ರೆ ಇಲ್ಲಿ ಅಡ್ವಾನ್ಸಾಗಿ ನಾವು ತೊಗೋತಿರ್ತೀವಿ. ಈಗ ನೀವೊಂದು ಕಂಪ್ನಿ ನಿಮ್ದು ಏನಂದ್ರೆ ಯಾರ್ದಾದ್ರೂ ವರ್ಕನ್ನು ಏನು ಸೇವೆ ಮಾಡಿಕೊಡ್ತಿರ್ತೀರಿ, ರಿಪೇರಿ ಮಾಡಿಕೊಡ್ತಿರ್ತೀರಿ. ಅದಕ್ಕಿಂತ ಮುಂಚೆಗೆ ದುಡ್ಡು ಇಸ್ಕೊಂಡ್ಬಿಡೋದು. ಫಸ್ಟಿಗೆ ನಾವು ಮಾಡಿಕೊಡ್ತೀವಿ ರೀ, ಮೊದಲು ನೀವು ಒಂದು 10% ಅಮೌಂಟ್ ಕಟ್ಟಿರಿ, ಇಲ್ಲ ಒಂದು 10% ಅಮೌಂಟ್ ಕಟ್ಟಿಸ್ಕೊಡ್ರಿ ಅಂತ ಅನ್ನಕ್ಕೆ. ಅದ್ರಾಗ ಬರೋದು ಒಂದೇ ಯಾವುದಪ್ಪ ಅಂದ್ರೆ ಅಡ್ವಾನ್ಸ್ ಫ್ರಮ್ ಕಸ್ಟಮರ್ ಅಂತ ಬರುತ್ತೆ. ಯಾವ್ದು ಬರುತ್ತೆ? ಅಡ್ವಾನ್ಸ್ ಫ್ರಮ್ ಕಸ್ಟಮರ್. ಅದೊಂದೇನೋ ಮಿಸ್ ಆಗೈತಿ, ಅದು ನಿಮ್ಗೆ ಟೈಪ್ ಮಾಡಿ ತೋರಿಸ್ತೀನಿ. ಅಡ್ವಾನ್ಸ್ ಫ್ರಮ್ ಕಸ್ಟಮರ್ ಅಂದರೆ ಮುಂಚಿತವಾಗೇ ದುಡ್ಡು ತುಂಬೋದು ಅಂತ ಅರ್ಥ. ಅಡ್ವಾನ್ಸ್ಡ್ ಫ್ರಾಮ್ ಕಸ್ಟಮರ್. ಓಕೆ, ಈ ಥರ ಒಂದಿಷ್ಟು ಟ್ಯಾಲಿ ಒಳಗೆ ಇನ್ನೂ ಮುಂದುವರ್ಕೊಂಡು ಹೋಗ್ತಾವೆ. ವಿಡಿಯೋನ ಲೈಕ್ ಮಾಡಿರಿ ಅಂತ ಕೇಳತ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ಲೈಕನ್ ಪ್ರೆಸ್ ಮಾಡಿರಿ, ಹೆಚ್ಚು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತ ವಿನಂತಿಯಿಂದ ಕೇಳ್ಕೊಳತ್ತೀನಿ. ಹರಿ ಓಂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.